ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾ ಚಂದ್ರಕಲಾ ಅಂತ. ನಾನು ಇವತ್ತು ಇನ್ನೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಒಂದು 4-5 ಬಾಳೆಕಾಯಲ್ಲಿ ಇವತ್ತು ಚಿಪ್ಸ್ ಮತ್ತು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಆ ವಿಡಿಯೋ ನಿಮ್ಗೆ ಇಲ್ಲಿ ಮಾಡಿ ಕಾಣಿಸ್ತಾ ಇದ್ದೀನಿ. ಸ್ವಲ್ಪ ಬಾಳೆಕಾಯನ್ನು ತೆಗೆದು ಸ್ವಲ್ಪ ಕಟ್ ಮಾಡಿ ನಾನಿಲ್ಲಿ ಉಪ್ಪು ಹಾಕಿ ಸೈಡಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ಉಪ್ಪು ಸ್ವಲ್ಪ ಹಾಕಿ ಒಂದು ಚಮಚ ಉಪ್ಪು ತಗೊಂಡಿದ್ದೀನಿ. ಒಂದು ಅರ್ಧ ಚಮಚ ಜೀರಿಗೆ ತಗೊಂಡಿದ್ದೀನಿ. ಜೀರಿಗೆ ಪುಡಿ ಬೇಕಾದರೂ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಖಾರದ ಪುಡಿ ತಗೊಂಡಿದ್ದೀನಿ. ನಿಮ್ಮ ಖಾರ ಇಷ್ಟ ಜಾಸ್ತಿ ಬೇಕಿದ್ದರೆ ಜಾಸ್ತಿನೂ ಹಾಕ್ಕೊಳ್ಬೋದು. ಅಡುಗೆ ಸೋಡಾ ಬೇಕಾದರೂ ಹಾಕ್ಕೊಳ್ಬೋದು. 1.5 ಚಮಚ ಕಾರ್ನ್ಫ್ಲವರ್ ತಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಬೇಕಾದ್ರೂ ಹಾಕ್ಕೊಳ್ಬೋದು, ಚೆನ್ನಾಗಿ ಬರುತ್ತೆ. ಈಗ ಕಡ್ಲೆ ಹಿಟ್ಟು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಎಷ್ಟು ಚೆನ್ನಾಗಿ ಕಲಿಸ್ಕೊಂಡು ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ಕಾದ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈ ವಿಡಿಯೋ ಇಷ್ಟ ಆದರೆ ನೀವು ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ನಾನಿವತ್ತು ಮಧ್ಯಾಹ್ನ ಊಟಕ್ಕೆ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈ ಮನೆಯಲ್ಲಿ ಬಾಳೆಕಾಯಿ ಏನಾದರೂ ಇದ್ದರೆ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ತುಂಬಾ ಕೆಲಸ ಕಡಿಮೆ. ಈಗ ನೋಡಿ, ಬಿಸಿ ಬಿಸಿಯಾದ ಬಾಳೆಕಾಯಿ ಫ್ರೈ ರೆಡಿಯಾಗಿದೆ. ಮಧ್ಯಾಹ್ನ ಊಟದ ಜೊತೆಗೆ ಸಾಂಬಾರು ಜೊತೆ ನಾನಿಲ್ಲಿ ಊಟ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಮನೆಯಲ್ಲಿ ಆಗಿರುವಂಥ ಹೂ ಫ್ರೆಂಡ್ಸ್. ಇದರಲ್ಲಿ ಒಂದು 7-8 ಕಲರು ವೆರೈಟಿ ಕಲರ್ಸ್ ಹೂಗಿರುತ್ತೆ. ಈ ಮಳೆಗಾಲದಲ್ಲಿ ಸ್ವಲ್ಪ ಹೂ ಕಡಿಮೆನೆಯ. ಇಲ್ಲಿ ನಾ 2 ಕಲರ್ 3 ಕಲರ್ ಕಾಣಿಸಿದ್ದೆ. 10 ಕಲರ್ 15 ಕಲರ್ ತನಕನೂ ಇದೆ. ಇದು ಚಳಿಗಾಲದಲ್ಲಿ ತುಂಬಾ ಜಾಸ್ತಿ ಆಗುತ್ತೆ. ಸ್ವಲ್ಪ ನಾ ಇಲ್ಲಿ ಬಾಳೆಕಾಯನ್ನು ಕಟ್ ಮಾಡಿ ಒಂದು ಬಟ್ಟೆಯಲ್ಲಿ ಹರಡಾಕಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅರ್ಧ ಗಂಟೆ ಹರಡಾಕಿ ಇಟ್ಕೊಂಡ್ರೆ ಬಾಳೆಕಾಯಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಅದು ಒಣಗಿ ಹೋದ ನಂತರ ತುಂಬಾ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ಫ್ರೆಂಡ್ಸ್. ಸ್ವಲ್ಪ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು. ತುಂಬಾ ಕೆಲಸ ಕಡಿಮೆ. ನಾವು ಮನೆಯಲ್ಲಿ ಯಾವಾಗೂ ಬೇಕಾದರೂ ಮಾಡ್ಕೊಳ್ಬೋದು. ಒಂದು 4 ಬಾಳೆಕಾಯಿ ಇದ್ರೂ ಸ್ವಲ್ಪ ತುಂಬಾ ಚಿಪ್ಸ್ ಆಗುತ್ತೆ. ನೋಡಿ, ನಾವು 4 ಬಾಳೆಕಾಯಿ ತಗೊಂಡಿದ್ದೀನಿ. 4 ಬಾಳೆಕಾಯಿ ಎಣ್ಣೆಯಲ್ಲಿ ಇಷ್ಟು ಚಿಪ್ಸ್ ಆಗಿದೆ ನೋಡಿ ಫ್ರೆಂಡ್ಸ್. ಈಗ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಉಪ್ಪು ಖಾರ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಈಗ ಸಂಜೆಗೆ ಚಾ ಜೊತೆ ಟೇಸ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಉಳಿದು ಚಿಪ್ಸನ್ನು ನಾನು ಡಬ್ಬಿ ಹಾಕಿ ಈಗ ಸ್ಟೋರ್ ಮಾಡಿಡ್ತಾ ಇದ್ದೇನೆ. ನೀವು ಈ ಥರ ಡಬ್ಬಿಯಲ್ಲಿ ಹಾಕಿ ಇಟ್ಕೊಂಡು 1 ವಾರ ಇಟ್ಟರು ಹಾಳಾಗೋದಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇವೆ.